ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಸಿನಿಮಾಗಳ ನಂತರ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳ ನಂತರ ನಟ ಅಜಯ್ ರಾವ್ ಅವರು ಇದೀಗ ಪಾರ್ಟ್ನರ್ ಮೂಲಕ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಈ ಪಾರ್ಟ್ನರ್ ಸೆಟ್ಟೇರ್ದಾಗಿನಿಂದಲೂ ಕೂಡ ಇವತ್ತಿನವರೆಗೂ ಸದ್ದು ಮಾಡ್ತಾ ಇದೆ. ಯಾಕಂತಂದ್ರೆ ಅದರ ಪ್ರಮೋಷನ್ ಆ ರೀತಿ ಇದೆ, ಮತ್ತು ಅದರ ಪೋಸ್ಟರ್, ಟೈಟಲ್ ಎಲ್ಲವೂ ಕೂಡ ತುಂಬ ಡಿಫ್ರೆಂಟ್. ಆ್ಯಂಡ್ ಈ ಸಿನಿಮಾದ ಹಾಡು ಕೂಡ ಅಮೋರ ಅಮೋರೆ ಏನಿದೆ ಅದು ರಿಲೀಸ್ ಆದಮೇಲಂತೂ ಸಿನಿಮಾದ ಬಗ್ಗೆ ಸಿಕ್ಕಾಪಟ್ಟೆ ಟಾಕ್ ಆಗ್ತಾ ಇದೆ. ಹಾಡಿನ ಬಗ್ಗೆ ಕೂಡ ಎಲ್ಲ ಕಡೆ ಟಾಕ್ ವೈರಲ್ ಆಗ್ತಾ ಇದೆ. ಇನ್ನು ಹಾಡಿನ ಬಗ್ಗೆ ಹೇಳೋದೇ ಬೇಡ, ಮಿಲಿಯನ್ಸ್ ಗಟ್ಟಲೆ ವ್ಯೂಸನ್ನು ಪಡ್ಕೊಳ್ತಾ ಇದೆ. ಸೊ ಈಗ ಆ ಸಿನಿಮಾದ ಬಗ್ಗೆ, ಹಾಡಿನ ಬಗ್ಗೆ ನಮ್ಮ ಜೊತೆ ಒಂದಷ್ಟು ಮಾತನಾಡೋದಕ್ಕೆ ಸ್ವತಃ ಅಜಯ್ ರಾವ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ಫೈನ್, ಸೂಪರ್, ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಎಸ್ ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಹಾಡು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗ್ತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಕೇಳಿದವರೆಲ್ಲ ಮೊದಲಿಗೆ ಏನಪ್ಪ ಇದು ಈ ಥರ ಇದೆ ಲಿರಿಕ್ಸ್ ಅಂತ ಅಂದ್ಕೊಂಡವ್ರು ಹೋಗ್ತಾ ಹೋಗ್ತಾ ಅದಕ್ಕೆ ಸೆಟ್ ಆಗ್ತಾ ಹೋದರು. ಫಸ್ಟ್ ಆಫ್ ಆಲ್ ಈ ಸಾಂಗ್ ಬಗ್ಗೆ ಏನು ಹೇಳ್ತೀರಾ? ಸಾಂಗ್ ಒಂದು ಡ್ಯಾನ್ಸ್ ನಂಬರ್, ಒಂದು ಸ್ಪ್ಯಾನಿಷ್ ಸ್ಟೈಲಲ್ಲಿ ವೆರಿ ಸ್ಟೈಲಿಶ್ ಆಗಿ ಶೂಟ್ ಮಾಡಿರ್ತಕ್ಕಂಥ ಹಾಡು. ಆ್ಯಂಡ್ ಉದ್ದೇಶಪೂರ್ವಕವಾಗಿಯೇ, ಅಂದರೆ ಸಿನಿಮಾದಲ್ಲಿ ಆ ಸ್ಟೈಲ್ ಡಿಮ್ಯಾಂಡ್ ಮಾಡ್ತಾಯಿತ್ತು. ಆ ಥರದ ಸಾಂಗ್, ಆ ಸನ್ನಿವೇಶದಲ್ಲಿ ಆ ಥರದ್ದು ಒಂದು ಸ್ಟೈಲ್ ಈಗಲೂ ನೆನಪಿದೆ. ನಕುಲ್ ಅವ್ರ ಜೊತೆಗೆ ನಾನು ಆಫೀಸಲ್ಲಿ ಪರ್ಸ್ನಲಿ ಕೂತ್ಕೊಂಡು ಅವ್ರ ಜೊತೆ ಮಾತಾಡಿದ್ವಿ, ಒಂದು ಬ್ಲಾಕ್ ಬಸ್ಟರ್ ಸಾಂಗ್ ಮಾಡಬೇಕು, ಒಂದು ಹುಕ್ ಸ್ಟೆಪ್ಸ್ ಟ್ರೆಂಡಿಂಗ್ ಆಗೋ ಥರದ್ದು ಒಂದು ಕಂಪೋಸಿಷನ್ ಮಾಡಬೇಕು ಅಂತ. ಇಟ್ ವಾಸ್ ಆಲ್ ಪ್ಲ್ಯಾಂಡ್. ಆ್ಯಂಡ್ ಬರೀ ಪ್ಲ್ಯಾಂಡ್ ಅಲ್ಲ, ಹಿಟ್, ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗಬೇಕು ಅಂತಲೇ. ಸೊ ಅದ್ರ ತಕ್ಕಂತೆಯೇ ಅಚೀವ್ ಆಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಒನ್ಸ್ ಅಗೇನ್ ಕುನಾಲ್ ಗಾಂಜಾವಾಲಾ ಅವ್ರ ವಾಯ್ಸ್ ಆಫ್ಟರ್ ತಾಜ್ ಮಹಲ್ ಖುಷಿಯಾಗಿದೆ, ಆದಮೇಲೆ ಮತ್ತೆ ಅದು ರಿಪೀಟ್ ಆಗಿರೋದು. ಐ ಥಿಂಕ್ ಎಲ್ಲನೂ ಕೂಡಿ ಬಂದಿದೆ, ವೈಬ್ಸ್ ಎಲ್ಲನೂ ಮ್ಯಾಚ್ ಆಗಿ ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ. ನೀವು ಹೇಳ್ದಂಗೆ ಹುಕ್ ಸ್ಟೆಪ್ ತುಂಬ ವೈರಲ್ ಆಗ್ತಿದೆ. ರೀಲ್ಸಲ್ಲಿ ತುಂಬ ಜನ ಈ ಅಮೋರ ಅಮೋರ ಸಾಂಗ್ಗೆ ಹುಕ್ ಸ್ಟೆಪ್ ಹಾಕಿ ರೀಲ್ಸ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಫಸ್ಟು ಈ ಲಿರಿಕ್ಸ್ ಕೇಳಿದಾಗ ಅಥವಾ ಅಮೋರ ಅಮೋರ ಅಂತ ಕೇಳಿದಾಗ ನಿಮಗೆ ಹೇಗೆ ಅನ್ನಿಸ್ತು? ಕನೆಕ್ಟ್ ಆಗುತ್ತೆ ಅಂತ ಅನಿಸುತ್ತಾ, ಅಥವಾ ಈ ರೇಂಜಿಗೆ ವೈರಲ್ ಆಗುತ್ತೆ ಅಂತ ಅನಿಸುತ್ತಾ? ನಿಮ್ಮ ಫಸ್ಟ್ ಥಾಟ್ ಏನಾಗಿತ್ತು ಅಂತ? ಫಸ್ಟ್ ಕೇಳಿದಾಗಲೇ, ಅಂದರೆ ವೆರಿ ಫಸ್ಟ್ ಮೂಮೆಂಟಲ್ಲೇ ಇಷ್ಟ ಆಗಿದ್ದು, ಅಂದರೆ ನೋ ಸೆಕೆಂಡ್ ಥಾಟ್. ಅಂದರೆ ಎರಡನೇ ಸಲ ಕೇಳೋಣ, ಕೇಳ್ತಾ ಇಷ್ಟ ಆಗುತ್ತೆ, ಆ ಥರದ್ದು ಯಾವುದೂ ಆಗಿದ್ದಲ್ಲ. ಆಮೇಲೆ ಇಟ್ ವಾಸ್ ಎ ಡಿಸಿಷನ್, ಕಂಪೋಸಿಷನ್ ಆಗಲಿ ಲಿರಿಕ್ಸ್ ಆಗಲಿ, ಅದು ಒಂದೇ ಸಲಕ್ಕೆ ಕೇಳಿದ ಕೂಡಲೇ ಇಷ್ಟ ಆಗಬೇಕು ಅಂತ. ಯಾಕಂದರೆ ಇವತ್ತು ತುಂಬ ಫಾಸ್ಟ್ ಪೇಸಲ್ಲಿ ಹೋಗುತ್ತೆ. ಈಗ ನಾವೇನೋ ಸಿನಿಮಾ ಮಾಡ್ತಿದ್ದೀವಿ, ಹೆತ್ತೋರಿಗೆ ಹೆಗ್ಣ ಮುದ್ದು ಅಂತಂತಾರೆ, ನಮಗಿಷ್ಟ ಆಗುತ್ತೆ. ಬಟ್ ನಾವು ಅದೇ ಆಡಿಯನ್ಸಿಗೆ ಕೊಟ್ಟಾಗ, ಪಬ್ಲಿಕ್ಕಿಗೆ ಕೊಟ್ಟಾಗ ಅವ್ರು ಎರಡನೇ ಸಲ ಕೇಳಿ ಡಿಸೈಡ್ ಮಾಡ್ತಾರೆ, ಮೂರನೇ ಸಲ ಕೇಳಿ ಡಿಸೈಡ್ ಮಾಡ್ತಾರೆ ಅನ್ನೋ ಟ್ರೆಂಡ್ ಅಲ್ಲ ಇವತ್ತು. ಸೊ ನನಗೆ ಗೊತ್ತಿಲ್ಲ ನಕುಲ್ ಸರ್, ನಾವು ಕೇಳಿದಾಗ ಫಸ್ಟ್ ಟೈಮ್ ಹಾಕಿದಾಗಲೇ ನಮಗೆ ಅದು ಇಷ್ಟ ಆಗಬೇಕು ಅಂತ ನಮಗೆ ಒಂದು ಮೈಂಡ್ ಸೆಟ್, ಥಾಟ್, ಡಿಸಿಷನ್ಸಲ್ಲೇ ಇದ್ವಿ. ಸೊ ಅವ್ರು ಕಂಪೋಸಿಷನ್ ಮಾಡಿದ್ರು, ಕೇಳಿದ್ವಿ ವಿತ್ ಲಿರಿಕ್ಸ್. ಇಟ್ ವಾಸ್ ವೆರಿ ಸ್ಟೈಲಿಶ್. ಪ್ರತಿಯೊಬ್ಬರಿಗೂ ಫಸ್ಟ್ ಅಟೆಂಪ್ಟಲ್ಲೇ ಇಷ್ಟ ಆಗಿರ್ತಕ್ಕಂಥ ಹಾಡು. ದೇರ್ ವಾಸ್ ನೋ ಸೆಕೆಂಡ್ ಅಟೆಂಪ್ಟ್. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನಾಗಾರ್ಜುನ ಶರ್ಮಾ. ಮ್ಯೂಸಿಕ್ ಅವರು ಒಂದು ಸ್ಪ್ಯಾನಿಷ್ ಸ್ಟೈಲಲ್ಲಿ ಕಂಪೋಸ್ ಮಾಡಿದರು. ಅದರಲ್ಲಿ ಇನ್ಸ್ಟ್ರೂಮೆಂಟ್ಸ್ ಬಳಸಿರ್ತಕ್ಕಂಥ ರೀತಿ ಆಗಿರ್ಬೋದು, ರಿದಮ್, ಹಿಂದೆ ಕ್ಲಾಪಿಂಗ್ಸ್, ಅವೆಲ್ಲನೂ ಒಂದು ಸ್ಪ್ಯಾನಿಷ್ ಸ್ಟೈಲಲ್ಲೇ ಇದ್ದಿತ್ತು. ಸೊ ಅದು ಹಾಗಾಗಿ ನಾಗಾರ್ಜುನ ಶರ್ಮಾ ಅವ್ರು ಫಸ್ಟ್ ಕನ್ನಡದಲ್ಲಿ ಬರೆದಾದಮೇಲೆ ಅದಕ್ಕೊಂದು ಸ್ಟೈಲಿಂಗ್ ಆ್ಯಡ್ ಮಾಡೋದಕ್ಕೆ ಮತ್ತೆ ಸ್ಪ್ಯಾನಿಷ್ ವರ್ಷನಿಗೆ ಬಂದರು, ಮತ್ತು ಎರಡನ್ನೂ ಬ್ಲೆಂಡ್ ಮಾಡಿ ತಂದರು. ಸೊ ನನಗೆ ಗೊತ್ತಿರ್ತಾಯಿತ್ತು, ಅಂದರೆ ಏನು ಎಫರ್ಟ್ ನಡೀತಾ ಇದೆ, ಏನು ವರ್ಕ್ ನಡೀತಾ ಇದೆ ಅನ್ನೋದು ಗೊತ್ತಿರ್ತಾಯಿತ್ತು. ಬಟ್ ಅಲ್ಟಿಮೇಟ್ಲಿ ಕೇಳಿದ ಫಸ್ಟು ಇಂಪ್ರೆಷನ್ನೇ ಬೆಸ್ಟ್ ಇಂಪ್ರೆಷನ್ ಆಗಿತ್ತು. ಓಕೆ ಸರ್, ಇನ್ನು ಈ ಸಾಂಗ್ ನೋಡ್ತಾ ಇದ್ದರೆ ನಿಮಗೆ ಕಾಂಪ್ಲಿಮೆಂಟ್ ಕೊಡಲೇಬೇಕು. ಯಾಕಂತಂದರೆ ನಿಮ್ಮ ಲುಕ್ ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ, ಯುನೀಕಾಗಿ ಕಾಣಿಸ್ತಾ ಇದೆ. ನಿಮ್ಮ ಬೇರೆ ಸಿನಿಮಾ ಕಂಪೇರ್ ಮಾಡಿದ್ರೆ ಸ್ಟೈಲಿಶಾಗಿ ಕಾಣಿಸ್ತಾ ಇದ್ರೆ. ಸೊ ಇದಕ್ಕೆ ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು ಅಂತಂದ್ಬಿಟ್ಟು ಅಂತ? ಪ್ರಿಪ್ರೇಷನ್ ಅಂತ ಅದಕ್ಕೇನು ಸ್ಪೆಷಲ್ ಪ್ರಿಪ್ರೇಷನ್ ಅಂತ ಏನಿಲ್ಲ. ಅಫ್ಕೋರ್ಸ್ ನಾವು ಒಂದು ಫಿಟ್ನೆಸ್ ಫ್ರೀಕ್, ಒಂದು ರುಟೀನ್ ಅನ್ನೋದಿದೆ ನಮ್ಮದು. ಅಂದರೆ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ವರ್ಕೌಟ್ ರೂಟೀನ್ ಆಗಿರ್ಬೋದು, ಅದು ನಾನು ಎಕ್ಸ್ಕ್ಯೂಸ್ ಮೀ ಮುಂಚೆಯಿಂದನೂ ಆಯ್ತು. ನಾನು ಆವಾಗಲೇ ಸ್ಪೋರ್ಟ್ಸ್ನಲ್ಲಿದ್ದೆ, ಮಾರ್ಷಲ್ ಆರ್ಟ್ಸಲ್ಲಿದ್ದೆ, ಫಿಟ್ನೆಸ್ ಆವಾಗಲೇ ಅದು ಒಂದು ಕ್ರೇಜ್ ಇತ್ತು ಅವತ್ತಿಂದನೇ. ಈಗವರೆಗೂ ಅದೇ ಸಿಸ್ಟಮ್, ಅಷ್ಟೇ ಊಟ ತಿಂತೀನಿ, ಅದೇ ಊಟ ತಿಂತೀನಿ, ವರ್ಕೌಟ್ ರೂಟೀನ್ ಎಲ್ಲ ಸೇಮ್, ಡಿಸಿಪ್ಲಿನ್ಡ್ ಲೈಫ್ ಇರೋದ್ರಿಂದ ಪ್ರಾಬಬ್ಲಿ ಅದು ಕಾಪಾಡ್ಕೊಂಬಂದಿದೆ ಅಷ್ಟೇ ಅದು. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಟೀಮ್ ಅಟ್ಮಾಸ್ಫಿಯರು ಮ್ಯಾಟ್ರ್ ಆಗುತ್ತೆ. ಎಷ್ಟು ಖುಷಿಯಾಗಿದ್ದೀವಿ, ಎಷ್ಟು ಜೊತೆಗೆ ಅನ್ಯೋನ್ಯತೆಯಿಂದ ಇದ್ದೀವಿ, ಯಾವುದು ಈಗೋ ಇಲ್ಲದೆ ಒಂದೇ ಮೋಟಿವ್ ಇಟ್ಕೊಂಡು ಕೆಲಸ ಮಾಡೋಂಥ ಟೈಮಲ್ಲಿ ನಗ್ನಗ್ತಾ ಇದ್ದಂಥ ಅಟ್ಮಾಸ್ಫಿಯರ್ ಇದ್ದಾಗ, ಕೋ ಆರ್ಟಿಸ್ಟ್ಗಳು ಚೆನ್ನಾಗಿದ್ದಾಗ ಆಬ್ವಿಯಸ್ಲಿ ಆ ನಗು, ಖುಷಿ, ವೈಬ್ಸ್ ಅದು ಮುಖದ ಮೇಲೆ ರಿಫ್ಲೆಕ್ಟ್ ಆಗೇ ಆಗುತ್ತೆ. ಸೊ ದ್ಯಾಟ್ಸ್ ಇಟ್. ನಿಮ್ಮ ಕಾಸ್ಟ್ಯೂಮ್ ಕೂಡ ಅಷ್ಟೇ ಸಖತ್ತಾಗಿದೆ. ಕಾಸ್ಟ್ಯೂಮ್ ಬಗ್ಗೆ ಹೇಳೋದು?
ಕಾಸ್ಟ್ಯೂಮ್ ಅದೇ ಲಕ್ಷ್ಮೀ ಕೃಷ್ಣ ಅನ್ನೋರು ಡಿಸೈನ್ ಮಾಡಿದ್ದು, ಎಸ್ಪೆಷಲಿ ಹೀರೋಯಿನ್ ಅವ್ರಿಗೆ ಥ್ರೂ ಔಟ್ ಅವರೇ ಇದು ಕಾಸ್ಟ್ಯೂಮ್ನ ಡಿಸೈನ್ ಮಾಡಿದ್ದು. ಬಟ್ ಈ ಸಾಂಗಿಗೆ ಒಂದು ಫಸ್ಟ್ ಐಡಿಯಾ ಅಂತ ಇರುತ್ತಲ್ಲ, ಅಂದರೆ ನನಗೆ ಸಾಂಗ್ ಕಂಪೋಸಿಷನ್ ಏನು ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿತ್ತು. ಸೊ ಆ ಸ್ಪ್ಯಾನಿಷ್ ಸ್ಟೈಲಲ್ಲೇ, ಅಂದರೆ ಬೃಂದವರು ಆಬ್ವಿಯಸ್ಲಿ ತುಂಬ ಚೆನ್ನಾಗಿದ್ದಾರೆ ನೋಡೋದಕ್ಕೆ. ಶಿ ಈಸ್ ವೆರಿ ಬ್ಯೂಟಿಫುಲ್, ವೆರಿ ಕ್ಯೂಟ್ ಗರ್ಲ್. ಪ್ರಿಟಿ ಡ್ರೆಸ್ಸಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಮುಂಚೆಯಿಂದನೇ ಗೊತ್ತಿತ್ತು. ಸೊ ದ ಫಸ್ಟ್ ಐಡಿಯಾ ಈ ಕಾಸ್ಟ್ಯೂಮ್ಸ್ ಏನಿದೆಯಲ್ಲ, ಕೆಲವೊಂದು ನಾನು ವೆಬ್ಸೈಟ್ಸಲ್ಲಿ ಅಲ್ಲಿ ಇಲ್ಲೆಲ್ಲ ಹುಡುಕಿ ದ ಫಸ್ಟ್ ಐಡಿಯಾ ಕೊಟ್ಟಿದ್ದೆ, ಈ ಥರ ಕಾಸ್ಟ್ಯೂಮ್ಸ್ ಇರಲಿ ಅಂತ. ಫಸ್ಟು ಹೀರೋಯಿನ್ ಕಾಸ್ಟ್ಯೂಮ್ ತೆಗೆದುಕೊಟ್ಟಿದ್ದು ನಾನು ತೆಗೆದುಕೊಟ್ಟಾದ್ಮೇಲೆ ಟೀಮಲ್ಲಿ ಎಲ್ರಿಗೂ ಇಷ್ಟ ಆಯಿತು, ಹೀರೋಯಿನ್ ತುಂಬ ಇಷ್ಟಪಟ್ಟರು. ಸೊ ಅದನ್ನು ಡಿಸೈನರಿಗೆ ಕೊಟ್ಟರು. ಸೊ ಅವ್ರದ್ದೊಂದು ಟಚ್, ಒಂದು ಎಕ್ಸ್ಟ್ರಾ ಒಂದು ಪ್ರೊಫೆಷ್ನಲ್ ಟಚ್ ಕೊಟ್ಟರು. ಅವ್ರದ್ದು ಕಾಸ್ಟ್ಯೂಮ್ಸ್ ಆಗಿ ಬಂದ ಮೇಲೆ ಅದ್ರ ಪ್ಯಾಲೆಟ್ ತಕ್ಕಂತೆಯೇ ನಾವು. ಆ್ಯಂಡ್ ಮೋರ್ ಓವರ್ ಪಾಂಡಿಚೇರಿ ಅದ್ರದ್ದು ಬ್ಯಾಕ್ಗ್ರೌಂಡ್ ಏನಿದೆ, ಆ ಕಲರ್ ಪ್ಯಾಲೆಟ್ ವಾಲ್ಸ್ದು, ಅಲ್ಲಿ ಹಿಂದೆ ಬ್ಯಾಕ್ಗ್ರೌಂಡ್ ಏನಿದೆ ನೀವು ನೋಡ್ಬೋದು ಸಾಂಗಲ್ಲಿ. ನಾವು ಹಾಕ್ಕೊಂಡಿರೋ ಕಾಸ್ಟ್ಯೂಮ್ಸ್ ಈ ಬ್ಲೂ ಕಲರ್ ಇದೆ ಅಂದರೆ ಥ್ರೂ ಔಟ್ನ ಎಲ್ಲ ಕಡೆಯೂ ನೀರು ಬ್ಲೂ ಇದೆ, ಸ್ಕೈ ಬ್ಲೂ ಇದೆ, ಸುತ್ತಮುತ್ತ ಅದಕ್ಕೆ ಮ್ಯಾಚ್ ಆಗೋಂಥ ಲೊಕೇಶನ್ಸ್ ಇದೆ. ಲೈವ್ ಸೆಟ್ ಹಾಕಿದಾಗ ನಮಗೆ ಗೊತ್ತಿರುತ್ತೆ ಏನು ಕಲರ್ ಪೇಂಟಿಂಗ್ ಮಾಡಬೇಕು ಅನ್ನೋದು. ಬಟ್ ಲೈವ್ ಲೊಕೇಶನ್ಸಿಗೆ ನಾವು ಅದು ಕಾಸ್ಟ್ಯೂಮ್ಸ್ ಮ್ಯಾಚ್ ಮಾಡಿದ್ದಿದೆಯಲ್ಲ, ಅದು ದಟ್ಸ್ ಎ ಟಾಸ್ಕ್. ಅದೇ ಇದು ಟೀಮ್ ಪ್ರಿಪ್ರೇಷನ್ ಅಷ್ಟೇ. ಲೊಕೇಶನ್ಸ್ ಏನಿದೆ ಅದ್ರ ತಕ್ಕಂತೆ ಹೀರೋಯಿನ್ ಕಾಸ್ಟ್ಯೂಮ್ಸ್ ಏನಿದೆ ಅವ್ರ ತಕ್ಕಂತೆ ನಂದೇನಿದೆ ಎಲ್ಲ ಇನ್ ಡಿಟೇಲಿಂಗ್ ವರ್ಕ್ ಮಾಡಿರೋದು. ಸೊ ದಟ್ ಇಸ್ ದಿ ರಿಸಲ್ಟ್ ಅಷ್ಟೇ. ಯುದ್ಧಕಾಂಡ, ರಾಧೆಯ, ಸರಳ ಸುಬ್ಬರಾವ್ ಇದೆಲ್ಲ ಆದಮೇಲೆ ಪಾರ್ಟ್ನರ್ ಅಂದರೆ ಏನು, ಯಾಕೆ ಈ ಮೂವಿ ನೀವು ಆಯ್ಕೆ ಮಾಡ್ಕೊಂಡ್ರಿ ಅಂಥದ್ದೇ, ಅಂದರೆ ಮಾಡಬೇಕು ಅಂತ ಅನಿಸಿದಂಥ ಒಂದು ಪಾಯಿಂಟ್ ಬಗ್ಗೆ ಹೇಳೋದಾದರೆ? ಅಲ್ಲ, ಫಾರ್ ದಟ್ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ನಾನು ಯಾವುದೇ ಸಿನಿಮಾ ಒಪ್ಕೋಬೇಕಾದ್ರೂ ನಾನು ಒಬ್ಬ ಆಡಿಯನ್ನಾಗಿ ನಾನು ಅಂದರೆ ಕಥೆ ಒಂದು ವಿಜುವಲೈಸೇಷನ್ ಅನ್ನೋದು ಮಾಡ್ಕೊಳ್ತೀನಿ. ಯೂಶ್ವಲಿ ಕಥೆ ಹೇಳೋರಿಗೆ ನನಗೆ ಕಥೆ ಹೇಳಬೇಕಾದ್ರೆ ತುಂಬ ಇರಿಟೇಟ್ ಆಗುತ್ತೆ. ಬಿಕಾಸ್ ನಾನು ಏನು ರಿಯಾಕ್ಟ್ ಮಾಡಲ್ಲ. ಅದು ಕಾಮಿಡಿ ಹೇಳಿದರೂ ನಾನು ರಿಯಾಕ್ಟ್ ಮಾಡಲ್ಲ, ಎಮೋಷನ್ಸ್ ಹೇಳಿದ್ರು ರಿಯಾಕ್ಟ್ ಮಾಡಲ್ಲ. ಬಿಕಾಸ್ ನಾನು ತುಂಬ ಬ್ಲ್ಯಾಂಕಾಗಿ ಒಬ್ಬ ಆಡಿಯನ್ನಾಗಿ ಸ್ಕ್ರೀನ್ ಮೇಲೆ ಹೆಂಗೆ ಬರ್ತಾಯಿದೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡು ಕಥೆ ಕೇಳ್ತೀನಿ. ಅದು ದಟ್ ಇಸ್ ಮೈ ಸ್ಟೈಲ್. ನನಗೆ ಅದು ಸ್ಟಾರ್ಟ್ ಟು ಎಂಡ್ ಒಂದು ಕಥೆ ಕಾಣಿಸ್ಬೇಕು. ಆ ಕಥೆನಲ್ಲಿ ನನ್ನ ಪಾತ್ರ ಏನಾದರೂ ಒಂದು ವಿಷಯಗಳು ಹೇಳಬೇಕು. ಸಿನಿಮಾ ಮುಗಿದಾದ್ಮೇಲೆ ಅದು ಕಾಡಬೇಕು. ಇದು ಬೇಸಿಕ್ ಥಿಂಗ್ಸ್ ನಾನು ನೋಡೋದು. ಅದು ಫುಲ್ ಫ್ಲೆಜ್ಡ್ ಆಗಿ ಪಾರ್ಟ್ನರ್ ಸಿನಿಮಾದಲ್ಲಿ ಕಾಣಿಸ್ತು. ಅಂದರೆ ಸ್ಟಾರ್ಟ್ ಟು ಎಂಡ್ ನಾನು ಏನೇನು ಬಯಸ್ತೀನಿ ಒಂದು ಸಿನಿಮಾ ಮಾಡಬೇಕು ಅಂತಂದಾಗ ಅದೆಲ್ಲ ಪರಿಪೂರ್ಣತೆಯಿಂದ ನನಗೆ ಇದರಲ್ಲಿ ಅಷ್ಟು ಗಾಢವಾಗಿ ಕಾಣಿಸ್ತಾ ಇತ್ತು. ವಿತ್ ದಟ್ ಕ್ಲಾರಿಟಿ, ಕ್ಯಾರೆಕ್ಟರ್ ಕ್ಲಾರಿಟಿ. ನನ್ನ ಮಾತ್ರ ಅಲ್ಲ, ಪ್ರತಿಯೊಂದು ಇಂಡಿವಿಜುವಲ್ ಎಲ್ಲ ಕ್ಯಾರೆಕ್ಟರ್ದು ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಫ್ಯಾಮಿಲಿ ಡ್ರಾಮಾ ಸಿನಿಮಾಸ್ ಅಂತ ಬಂದಾಗ ಯಾವಾಗಲೂ ಒಬ್ಬ ಹೀರೋಯಿಂದ ಸಿನಿಮಾ ಆಗಲ್ಲ. ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಹೋದಾಗ ನಾವು ಒಂದು ಹೀರೋನೇ ವೈಭವೀಕರಿಸ್ಕೊಂಡು ಹೋಗ್ತೀವಿ. ಸೊ ಅಲ್ಲಿ ಕಥೆಗಿಂತ ಆ ಪಾತ್ರನ ಹೆಂಗೆ ತೋರಿಸ್ತಾ ಇದ್ದೀರಾ, ದ ಸೆಲೆಬ್ರೇಷನ್ ಆಫ್ ಎ ಹೀರೋ ಮ್ಯಾಟರ್ಸ್. ಬಟ್ ಇಲ್ಲಿ ಫ್ಯಾಮಿಲಿ ಸಿನಿಮಾಸ್ ಅಂತ ಬಂದಾಗ ಈ ಪ್ರತಿಯೊಂದು ಕ್ಯಾರೆಕ್ಟರ್ನೂ ಒಂದು ತಗಡಿಯಲ್ಲಿ ತೂಕ ಹಾಕಕ್ಕೆ ಹೋದರೆ ಪ್ರತಿಯೊಂದಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಇರಬೇಕು. ಆಗ ಒಂದು ಫ್ಯಾಮಿಲಿ ಡ್ರಾಮಾ ಗೆಲ್ಲೋದಕ್ಕೆ ಸಾಧ್ಯ. ಸೊ ಅದೆಲ್ಲ ಅಂಶಗಳು ಈ ಸಿನಿಮಾದಲ್ಲಿ ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಈ ಸಿನಿಮಾ ಮಾಡಲೇಬೇಕು ಅಂತ ಮಾಡಿದ್ದು. ನಮಗೆ ಡೈರೆಕ್ಟರ್ ಹೇಳ್ತಾಯಿದ್ರು ಆಲ್ರೆಡಿ ಶೂಟಿಂಗ್ ಕಂಪ್ಲೀಟ್ ಆಗಿ ನಾವು ಇಡೀ ತಂಡ ಕೂತ್ಕೊಂಡು ಸಿನಿಮಾವನ್ನು ನೋಡಿದ್ವಿ ಅಂತ ಅಂದ್ಬಿಟ್ಟು ಅಂತ. ಸೊ ರಿಲೀಸ್ಗೂ ಮುಂಚೆ ಸಿನಿಮಾ ನೋಡಿರೋದ್ರಿಂದ ನಿಮಗೆ ನೋಡಿದ ಮೇಲೆ ಯಾವ ಥರ ಅನ್ನಿಸ್ತು? ಯಾಕಂತಂದರೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಹಾಗೆ ಎಮೋಷ್ನಲಿ ಜನರಿಗೆ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದು, ಮತ್ತು ಜೆನ್ಸಿ ಕಂಟೆಂಟ್ ಕೂಡ ಒಂದಷ್ಟು ಇದೆ ಅನ್ನುವಂಥದ್ದು ಮಾಹಿತಿ. ಸೊ ನೀವು ಸಿನಿಮಾ ನೋಡಿರೋದ್ರಿಂದ ನಿಮ್ಗೆ ಹೇಗೆ ಅನ್ನಿಸ್ತು ಸರ್? ಎಷ್ಟು ಸಲ ನೋಡಿದರೂ ಖುಷಿ ಆಗುತ್ತೆ. ಯಾಕಂದರೆ ಖುಷಿ ಯಾವ ಅರ್ಥದಲ್ಲಿ ಅಂದರೆ ಪ್ರತಿ ಸಲ ಅಳಿಸುತ್ತೆ ಸಿನಿಮಾ ಎಮೋಷ್ನಲಿ. ಸೊ ನಾವು ಏನು ಕಥೆ ಕೇಳಿದ್ವಿ ಅದಕ್ಕಿಂತನೂ ಬೆಟ್ರ್ ಇದೆ. ನಮ್ಮ ಪರ್ಫಾರ್ಮೆನ್ಸಸ್ಗಳು ಕೆಲವೊಂದು ಸಲ ನಮಗೆ ಟಚ್ ಆಗೋದು ಬಹಳ ಬಹಳ ಅಪರೂಪ. ಅದು ನಮ್ಮನ್ನು ನಾವು ಮರ್ತಿ ಸಿನಿಮಾ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಮಾತ್ರ ಅದು ಹಂಗೆ ಆಗೋದು. ಅದು ಮರೆಸ್ಬೇಕು ಅಂತಂದರೆ ಕಥೆ ಹಂಗಿರಬೇಕು. ಆಮೇಲೆ ಆ್ಯಡ್ ಆನ್ ಪಾಯಿಂಟ್ ಏನಪ್ಪ ಅಂತಂದರೆ ಮ್ಯೂಸಿಕ್ ಅಂತ ಬಿದ್ದಾಗ ಎನಿ ಎಮೋಷನ್ಸ್ ಸಿಕ್ಕಾಪಟ್ಟೆ ಎಲಿವೇಟ್ ಆಗುತ್ತೆ. ವಿತೌಟ್ ಮ್ಯೂಸಿಕ್ಕೇ ಅಳಿಸಿದೆ. ಇನ್ನು ವಿತ್ ಮ್ಯೂಸಿಕ್ ಬಂದಾಗ ಅದು ನಮಗೆ ಲಿಟ್ರಲಿ ಗೂಸ್ ಬಂಪ್ಸ್ ಬರ್ತಾಯಿತ್ತು. ಏನು ಹೇಳೋದು, ತುಂಬ ಖುಷಿ, ಸ್ಯಾಟಿಸ್ಫ್ಯಾಕ್ಷನ್, ಅಲ್ಟಿಮೇಟ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿದೆ. ಓಕೆ ಸರ್, ಏನು ಸಿನಿಮಾದ ಸಾಂಗ್ ಆ ಚಿತ್ರಕ್ಕೆ ಇನ್ವಿಟೇಷನ್ ಅಂತ ಹೇಳ್ತಾರೆ, ಅದು ಪಕ್ಕ ಇದರಲ್ಲಿ ವರ್ಕ್ ಆಗಿದೆ. ಈ ಅಮೋರ ಅಮೋರ ಸಾಂಗ್ ಈ ಸಿನಿಮಾದ ಬಗ್ಗೆ ಇದ್ರದ್ದು ಟ್ರೈಲರ್ ಬಂದಿದೆ, ಟೀಸರ್ ಬಂದಿದೆ ಅಂತ ಹುಡ್ಕೋ ರೇಂಜ್ಗೆ ಜನರು ಕ್ರೇಜಿ ಆಗಿದ್ದಾರೆ ಇವಾಗ. ಸೊ ಇವಾಗ ಸದ್ಯಕ್ಕೆ ಒಂದು ಸಾಂಗ್ ರಿಲೀಸ್ ಆಗಿದೆ, ಇನ್ನು ಟ್ರೈಲರ್ ಬರಬೇಕು, ಇನ್ನೂ ಉಳಿದಿರೋ ಸಾಂಗ್ ಅಂತ ಇನ್ನೂ ಆಸಮ್ ಆಗಿದೆ ಅಂತ ತಂಡ ಹೇಳ್ತಾ ಇತ್ತು. ಸೊ ಯಾವಾಗ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ, ಯಾವಾಗ ಮತ್ತಷ್ಟು ಸಾಂಗ್ಸ್ ಆಗಿರ್ಬೋದು, ಸಿನಿಮಾದ ಟ್ರೈಲರ್ನ ಜನರು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಅಫ್ಕೋರ್ಸ್ ಎಲ್ಲ ಸಾಂಗ್ಸು ಹಂತವಾಗಿ ಬಿಫೋರ್ ರಿಲೀಸ್ ನಾವು ಡೆಫಿನೆಟ್ಲಿ ಕೊಟ್ಟೇ ಕೊಡ್ತೀವಿ.
ರೀಸನ್ ಏನಂತಂದರೆ ಇವಾಗ ಆಡಿಯನ್ಸಿಗೆ ನಾವು ನಂಬಿಸ್ಬೇಕು. ಅಂದರೆ ಸಿನಿಮಾನಲ್ಲಿ ಕಥೆ ಇದೆ, ಕಂಟೆಂಟ್ ತುಂಬ ಸ್ಟ್ರಾಂಗ್ ಆಗಿದೆ, ಏನೋ ನಾವು ಬೇಕಾಬಿಟ್ಟು ಫ್ಲೂಕಲ್ಲಿ ಮಾಡಿದ್ದೀವಿ, ಫ್ಲೂಕಲ್ಲಿ ಬಂದು ಕೂತ್ಕೊಂಡು ಪ್ರಮೋಟ್ ಮಾಡ್ತಾಯಿದ್ದೀವಿ ಅಂತ ಅನ್ನಿಸ್ಬಾರ್ದು ಅವರಿಗೆ. ಸೊ ಪ್ರತಿಯೊಂದು ಸಾಂಗು ಕೂಡ ಸಿನಿಮಾದ ಕಥೆ ಹೇಳುತ್ತೆ. ಕ್ಯೂರಿಯಾಸಿಟಿ, ಇಟ್ಸ್ ಆ್ಯಸ್ ಗುಡ್ ಆಸ್ ಟ್ರೈಲರ್. ಈಚ್ ಸಾಂಗ್ಸ್ ಆರ್ ಆ್ಯಸ್ ಗುಡ್ ಆಸ್ ಈಚ್ ಇಂಡಿವಿಜುವಲ್ ಟ್ರೈಲರ್ ಥರ ಇದೆ. ಇದೇ ವರ್ಷ ಬರಬೇಕು ಅನ್ನೋದು ಎಲ್ಲ ಪ್ಲ್ಯಾನ್ಸ್ ಇದೆ. ನಮ್ಮ 2026 ಸಿನಿಮಾ ರಿಲೀಸ್ ಆಗಬೇಕು ಅನ್ನೋದು ಒಂದು ಗುರಿ ಇದೆ. ಅಫ್ಕೋರ್ಸ್ ಪ್ರೊಡ್ಯೂಸರಿಗೂ ಸಾಕಷ್ಟು ಜನ ಈಗ ಬರ್ತಿರ್ತಕ್ಕಂಥ ಸಿನಿಮಾದ ನಿರ್ಮಾಪಕರುಗಳು ಎಲ್ಲನೂ ಫ್ರೆಂಡ್ಸ್ ಆಗಿರೋದ್ರಿಂದ, ಪರಿಚಯ ಇರೋದ್ರಿಂದ ಯಾವುದು ಕ್ಲ್ಯಾಶ್ ಆಗದೆ ಅದಕ್ಕೆ ಆದಂಥ ಒಂದು ಟೈಮ್ ಸ್ಪೇಸಲ್ಲಿ, ಯಾಕಂದರೆ ಎಲ್ಲ ಆಡಿಯನ್ಸಿಗೂ ಅಂದರೆ ಆ ಸಿನಿಮಾನೂ ನೋಡಬೇಕು, ಈ ಸಿನಿಮಾನೂ ನೋಡಬೇಕು, ಅವರಿಗೂ ಒಂದು ಗ್ಯಾಪ್ ಅನ್ನೋದು ಬೇಕು, ನಮಗೂ ಏನೊಂದು ಸ್ಪೇಸ್ ಅನ್ನೋದು ಬೇಕು, ಅಂದರೆ ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ಕೂಡ. ಸೊ ಅದನ್ನು ಪ್ರೊಡ್ಯೂಸರ್ ಡಿಸೈಡ್ ಮಾಡಬೇಕಾಗಿದೆ. ಸೊ ರೈಟ್ ಟೈಮ್ ನೋಡ್ಕೊಂಡು ಬರ್ತೀವಿ. ಸೊ ಟಿಲ್ ದೆನ್ ನಮ್ಮ ಕೈಯಿಂದ ಎಷ್ಟೆಷ್ಟು ಸಾಧ್ಯನೋ ಅಷ್ಟಷ್ಟು ತುಣುಕುಗಳು ಬಿಡ್ಕೊಂಡು ಹೋಗ್ತೀವಿ. ಓಕೆ ಸರ್, ಬೃಂದಾ ಅವ್ರು ಹೇಳ್ತಾ ಇದ್ರು, ನೀವು ಕೂಡ ಇಲ್ಲೇ ಕೇಳಿಸ್ಕೊತಾ ಇದ್ರಿ, ತುಂಬ ಡೆಡಿಕೇಟಿವ್ ಸಿನಿಮಾಗೆ ಅಂತಲೇ ಏನೇ ಇದ್ದರೂ ಸಿನಿಮಾ ಮಾಡ್ತೀನಿ, ಎದ್ದು ಬರ್ತೀನಿ ಅಂತ ಅವರು ಸಿನಿಮಾ ಮಾಡ್ತಾನೆ ಇರ್ತಾರೆ, ಸಿನಿಮಾನೇ ಉಸಿರು ಅಂತ ಅಂದ್ಕೊಂಡಿದ್ದಾರೆ ಅಂತ. ಸೊ ಸಿನಿಮಾದ ಪ್ಯಾಷನ್ನು ನಿಮ್ಮನ್ನ ಇಲ್ಲಿ ತನಕ ಕರ್ಕೊಂಬಂದಿದೆ. ಎಷ್ಟೇ ಸೋಲ್ ಬರಲಿ, ಯಶಸ್ವಿ ಬರಲಿ, ಮತ್ತಷ್ಟು ಸಿನಿಮಾಗಳನ್ನ ಮಾಡ್ತೀನಿ, ಕನ್ನಡ ಆಡಿಯನ್ಸ್ಗೆ ಕೊಡ್ತೀನಿ ಅಂತ ಮಾಡ್ತಾನೆ ಇರ್ತೀರ. ನಿಮ್ಮ ಈ ಇನ್ಸ್ಪಿರೇಷನ್ ಏನು ಸರ್? ಅಂದರೆ ಮೂವಿಗಳನ್ನ ಮಾಡ್ತಾ ಇರಬೇಕು, ಜನರಿಗೆ ಒಂದು ಕೊಡುಗೆ ಕೊಡ್ತಾ ಇರಬೇಕು ಅನ್ನೋದಕ್ಕೆ ಒಂದು ಇನ್ಸ್ಪಿರೇಷನ್ ಆಗಿರ್ಬೋದು, ಒಂದು ಥಾಟ್ ಏನಿದೆ ಅಂತ? ಅದಕ್ಕೆ ಅಂತ ಇನ್ಸ್ಪಿರೇಷನ್ ಏನನ್ನೋದು ಗೊತ್ತಿಲ್ಲ. ನಾನು ಸಿನಿಮಾ ಲವರ್, ನಾನು ಒಬ್ಬ ಸಿನಿಮಾ ಅಭಿಮಾನಿಯಾಗಿ ಸಿನಿಮಾಗೆ ಬಂದಿರೋದು. ಸೊ ಅಭಿಮಾನ ಸಿನಿಮಾ ನೋಡೋದಕ್ಕೆ ಮಾತ್ರ ಸೀಮಿತವಾಗಿದ್ದಲ್ವಲ್ಲ. ನಾವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ, ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ, ಟೆಕ್ನಿಕಲ್ ಟೀಮಲ್ಲೂ ಇದ್ದೀನಿ. ಸೊ ದೇರ್ ಇಸ್ ಲಾಟ್ ಆಫ್ ಕಾಂಟ್ರಿಬ್ಯೂಷನ್ಸ್ ಟು ದಿ ಸಿನಿಮಾ ಇಂಡಸ್ಟ್ರಿ ಫಾರ್ ದಿ ಫಿಲ್ಮ್ಸ್. ಇಟ್ಸ್ ದಿ ಪ್ಯಾಷನ್, ದಿ ಡ್ರೀಮ್, ದ ಲವ್ ಫಾರ್ ಫಿಲ್ಮ್ ಅಷ್ಟೇ. ಅದು ಈಗ ನಾವು ಯಾರನ್ನಾದರೂ ಪ್ರೀತಿಸ್ತೀವಿ, ಒಂದು ವ್ಯಕ್ತಿನೇ ಆಗಿರ್ಬೋದು, ಒಂದು ವಸ್ತುನೇ ಆಗಿರ್ಬೋದು, ಅದಕ್ಕೆ ನಾವು ಅಂದರೆ ಪ್ರಾಮಾಣಿಕವಾಗಿ ಪ್ರೀತಿಸ್ತೀವಿ ಅಂದರೆ ಏನೇನೆಲ್ಲ ಬೇಕೋ ಅದಕ್ಕೆ ನಾವು ತ್ಯಾಗ ಮಾಡಿಕೊಂಡಿರ್ತೀವಿ, ಒದಗಿಸ್ತೀವಿ. ಅಷ್ಟೇ ಇನ್ಸ್ಪಿರೇಷನ್. ಸಿನಿಮಾ ಇಸ್ ಮೈ ಲೈಫ್, ಮೈ ಲವ್. ಕೊನೆ ಉಸಿರು ಇರೋವರೆಗೂ ಸಿನಿಮಾನ ಅಷ್ಟು ಪ್ರೀತಿಸ್ತೀನಿ. ಅದೇ ಇನ್ಸ್ಪಿರೇಷನ್, ಅಷ್ಟೇ, ಬೇರೆ ಏನಿಲ್ಲ. ಒಬ್ಬ ನಟನಾಗಿ ನಿಮ್ಮ ಸಿನಿಮಾಗಳನ್ನ ನಿಮ್ಮ ಫ್ಯಾನ್ಸ್ ಆಗಿರ್ಬೋದು, ಆಡಿಯನ್ಸ್ ಆಗಿರ್ಬೋದು ನೋಡ್ತಾರೆ. ನೀವು ಸಿನಿಮಾಗಳನ್ನ ಹೆಂಗೆ ನೋಡ್ತೀರಾ? ಯಾಕಂದರೆ ರೀಸೆಂಟಾಗಿ ತುಂಬ ಸಿನಿಮಾಗಳು ರಿಲೀಸ್ ಆಯಿತು. ಒಬ್ಬ ಆ್ಯಕ್ಟರ್ ಯಾವ ರೀತಿ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡ್ತಾರೆ ಅಥವಾ ಮನೆಯಲ್ಲೇ ನೋಡ್ತಾರೆ, ಏನು ಪ್ರಿಫರ್ ಮಾಡ್ತಾರೆ ಅನ್ನೋಂಥದ್ದು ಜನರ ಕ್ಯೂರಿಯಾಸಿಟಿ ಮತ್ತು ನನ್ನ ಕ್ಯೂರಿಯಾಸಿಟಿ ಕೂಡ. ರೀಸೆಂಟಾಗಿ ನೋಡಿದಂಥ ಸಿನಿಮಾ ಹಾಗೆ ಅದ್ರ ಬಗ್ಗೆ ಹೇಳೋದಾದರೆ ಏನಾದರೂ? ಇಲ್ಲ, ನಾನು ವೆರಿ ಫ್ರ್ಯಾಂಕ್ಲಿ ಥಿಯೇಟ್ರಿಗೆ ಹೋಗಿ ನೋಡೋದಕ್ಕೆ ಇಷ್ಟಪಡ್ತೀನಿ ಸಿನಿಮಾ. ನಾನು ಮನೇಲಿ ಕೂತ್ಕೊಂಡು ನೋಡೋದಕ್ಕೆ ಇಷ್ಟಪಡಲ್ಲ. ಅಫ್ಕೋರ್ಸ್ ಹೋಮ್ ಥಿಯೇಟ್ರು ಇದೆ, ಬಟ್ ಆ ಹೋಮ್ ಥಿಯೇಟ್ರಲ್ಲಿ ನೋಡೋದು ನಾನು ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ನೋಡಬೇಕಂದ್ರೆ ಮಾತ್ರ ನಾನು ಕೂತ್ಕೊಂಡು ನಾನು ಒಬ್ಬನೇ ನೋಡ್ತೀನಿ, ಅಂದರೆ ಡಿಟೇಲಿಂಗ್ಸ್ ಅಬ್ಸರ್ವ್ ಮಾಡೋದಾದರೆ. ಬಟ್ ಫಸ್ಟ್ ಕಮ್ ಫಸ್ಟ್ ವಿತ್ ಆಡಿಯನ್ಸ್. ಅಲ್ಲಿ ಈಗ ದೇವಸ್ಥಾನಕ್ಕೆ ನೀವು ಹೋಗ್ತೀರಾ, ಈಗ ತಿರುಪತಿಗೆ ಹೋಗ್ತೀರಾ, ನೀವು ಮನೆಯಲ್ಲಿ ಕೈ ಮುಗಿಯೋದಕ್ಕೂ ಅಲ್ಲಿ ಅಷ್ಟೂ ಜನ ಸಾಗರದಲ್ಲಿ ಒಂದೇ ಭಕ್ತಿ ಭಾವದಿಂದ ಅಷ್ಟು ಜನ ಇನ್ವಾಲ್ವ್ ಆಗಿರ್ತಾರಲ್ಲ, ನಿಮ್ಗಲ್ಲಿ ಜಾಸ್ತಿ ವೈಬ್ಸ್ ಕಾಣಿಸುತ್ತೆ, ಜಾಸ್ತಿ ದೈವಭಕ್ತಿ ನಿಮ್ಮ ಫೀಲ್ ಆಗುತ್ತೆ ಅಲ್ಲಿ. ಸೊ ದ್ಯಾಟ್ ಈಸ್ ಥಿಯೇಟ್ರ್ನಲ್ಲಿ ಅಷ್ಟು ಜನ ಒಟ್ಟಿಗೆ ಸಾಮೂಹಿಕವಾಗಿ ಅಳ್ತಾರೆ, ನಗ್ತಾರೆ, ಖುಷಿ ಪಡ್ತಾರೆ, ದಂಗಾಗ್ತಾರೆ. ಅದು ಇನ್ ಮಾಸ್ ಫೀಲ್ ಇದೆಯಲ್ಲ, ದ್ಯಾಟ್ ಈಸ್ ಆ ಥಿಯೇಟ್ರಿಕಲ್ ಮ್ಯಾಜಿಕ್ನ ಮೀರಿಸೋ ಅಂಥದ್ದು ಇನ್ನೊಂದಿಲ್ಲ. ಸೊ ನಾನು ಆಲ್ವೇಸ್ ಐ ಪ್ರಿಫರ್ ವಾಚಿಂಗ್ ಫಿಲ್ಮ್ಸ್ ಇನ್ ಥಿಯೇಟರ್ಸ್. ಓಕೆ ಸರ್, ಕೊನೆಯದಾಗಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಿನಿಮಾಗಳು ಬರ್ತಿದೆ. ಅದರಲ್ಲಿ ನಿಮ್ಮ ಆಪ್ತ ಸ್ನೇಹಿತ ಯಶ್ ಅವರ ಟಾಕ್ಸಿಕ್ ಕೂಡ ಬರ್ತಾ ಇದೆ, ಅವ್ರದ್ದೇ ಅಭಿನಯದ ರಾಮಾಯಣ ಕೂಡ ಬರ್ತಿದೆ, ಇನ್ನು ನೆಕ್ಸ್ಟ್ ವೀಕ್ ಅಯೋಗ್ಯ 2 ಕೂಡ ಬರ್ತಾ ಇದೆ. ಸೊ ಓವರಾಲ್ ಆಗಿ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹಾಗೆ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಬರ್ತಾ ಇರೋದ್ರಿಂದ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳ್ತೀರಾ? ಅಲ್ಲ, ಸೆಕೆಂಡ್ ಹಾಫ್ ಆಫ್ ದಿ ಇಯರ್ ಐ ಥಿಂಕ್ ತುಂಬ ಸೆಲೆಬ್ರೇಷನ್ಸ್ ಇದೆ ಸಿನಿಮಾದು. ಆಡಿಯನ್ಸು ಕಾಯ್ತಾ ಇದ್ದಾರೆ, ಎಲ್ಲ ಸಿನಿಮಾ ಮೇಲೂ ಹೋಪ್ಸ್ ಇದೆ. ಅದೇ ನೀವು ಹೇಳ್ದಂಗೆ ಅಯೋಗ್ಯ ಆಗಿರ್ಬೋದು, ಆಮೇಲೆ ಗಣೇಶ್ ಅವ್ರದ್ದು 2 ಸಿನಿಮಾ ಇದೆ, ಮುರಳಿ ಅವ್ರದ್ದು ಮೊನ್ನೆ ಟೀಸರ್ ನೋಡಿದೆ ಪರಾಗ್, ಅದು ಎಕ್ಸ್ಟ್ರಾರ್ಡಿನರಿ, ಮೈಂಡ್ ಬ್ಲೋಯಿಂಗ್ ಆಗಿದೆ. ಧನಂಜಯ್ ಅವ್ರದ್ದು ಒಂದು ಸಿನಿಮಾ ಡಿಸೆಂಬರಿಗೆ ಅನೌನ್ಸ್ ಆಗಿದೆ. ಆಲ್ ಬ್ಯಾಕ್ ಟು ಬ್ಯಾಕ್ ವಂಡರ್ಫುಲ್ ಫಿಲ್ಮ್ಸ್ ಬರ್ತಾಯಿದೆ. ಆ್ಯಂಡ್ ನೀವು ಹೇಳ್ದಂಗೆ ನನ್ನ ಗೆಳೆಯ ಯಶ್, ನಾನು ಫಿಂಗರ್ಸ್ ಕ್ರಾಸ್ಡ್ ಅವ್ರು ಏನೇನು ಅಂದ್ಕೊಂಡಿದ್ದಾರೆ ಕನಸುಗಳು ಅದೆಲ್ಲ ಈಡೇರಲಿ. ನಾನು ಫೋನಲ್ಲೂ ಕೂಡ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ವರ್ಲ್ಡ್ ಇಸ್ ನಾಟ್ ದಿ ಲಿಮಿಟ್. ಅಂದರೆ ಈಗ ನಮ್ಮ ರಾಜ್ಯನೂ ಗೆದ್ದಾಯಿತು, ದೇಶನೂ ಗೆದ್ದಾಯಿತು, ವಿಶ್ವ ಕಡೆ ಹೊರಟಿದ್ದಾರೆ. ಇನ್ನು ವಿಶ್ವ ಗೆದ್ದು ಬಿಡ್ತಾನೆ, 100% ನಂಬಿಕೆ ಇದೆ. ಅದ್ರ ಮೇಲೆ ಏನು ಮಾಡ್ತೀಯ ಅದು ಗೊತ್ತಿಲ್ಲ ನನಗೆ ಅಂತ. ಸೊ ಡೆಫಿನೆಟ್ಲಿ ಐ ವಿಶ್ ದಿ ಬೆಸ್ಟ್ ಆಫ್ ದಿ ಬೆಸ್ಟ್. ವರ್ಲ್ಡಲ್ಲಿ ಯೂನಿವರ್ಸಲ್ಲಿ ಯಾರು ನೋಡದೇ ಇರೋಷ್ಟು ಸಕ್ಸಸ್ಸು ಯಶಿಗೆ ಸಿಗಲಿ ಅಂತ ನಾನು ಆಶಿಸ್ತೀನಿ. ಓಕೆ ಸರ್,
ಕೊನೆಯದಾಗಿ ಈ ತಂಡದ ಜೊತೆ ಗೊತ್ತು ನೀವು ಫ್ಯಾಮಿಲಿ ಥರ ಮಿಂಗಲ್ ಆಗಿದ್ದೀರಾ, ಎಲ್ಲರೂ ಕೂಡ ಈ ಸಿನಿಮಾಗೋಸ್ಕರ ಎಫರ್ಟ್ ಆಗ್ತಾ ಇದ್ದೀರಾ ಆ್ಯಂಡ್ ಸಿನಿಮಾದ ಗೆಲ್ಲಬೇಕು ಅಂತ ಎಲ್ಲರೂ ಕೂಡ ಪ್ರಮೋಷನ್ ಅದು ಇದು ಅಂತ ಪ್ರಚಾರ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀರಾ. ಸಿನಿಮಾ ತಂಡದ ಬಗ್ಗೆ ಹಾಗೆ ನಿರ್ದೇಶಕರ ಬಗ್ಗೆ ನೀವು ಈ ಹಿಂದೆ ಕೂಡ ಅವ್ರ ಜೊತೆ ಕೆಲಸ ಮಾಡಿರೋದ್ರಿಂದ ಒಂದು ಅನ್ಯೋನ್ಯತೆ ಇದ್ದೇ ಇರುತ್ತೆ. ಹೇಳೋದಾದರೆ ಸರ್ ತಂಡದ ಬಗ್ಗೆ. ಎಕ್ಸ್ಟ್ರೀಮ್ಲಿ ವಂಡರ್ಫುಲ್ ಟೀಮ್. ಐ ಥಿಂಕ್ ಒಂದು ಆರ್ಟಿಸ್ಟಿಗೆ ಅದು ಒಂದು ಸೌಭಾಗ್ಯ ಇರಬೇಕು ಅವನಿಗೆ, ಅಂದರೆ ಆ ಥರ ತಂಡ ಸಿಗುವಂಥದ್ದು ಇದೆಯಲ್ಲ. ಎಲ್ಲರೂ ಹೀರೋನ ಪ್ರೀತಿಸ್ತಾರೆ, ಎಲ್ಲರೂ ಹೀರೋಯಿನ್ನ ಪ್ರೀತಿಸ್ತಾರೆ. ನಾವು ಆ್ಯಸ್ ಎ ಹೀರೋಯಿನ್ ನಮ್ಮ ಡೈರೆಕ್ಟ್ರನ್ನ ಪ್ರೀತಿಸ್ತೀವಿ, ಪ್ರೊಡ್ಯೂಸರ್ನ ಪ್ರೀತಿಸ್ತೀವಿ, ಮ್ಯೂಸಿಕ್ ಡೈರೆಕ್ಟರ್ನ ಪ್ರೀತಿಸ್ತೀವಿ. ಸೊ ಒಂದು ರೆಸ್ಪೆಕ್ಟ್, ಮ್ಯೂಚುವಲ್ ಲವ್, ಮ್ಯೂಚುವಲ್ ರೆಸ್ಪೆಕ್ಟ್ ಫಾರ್ ಈಚ್ ಅದರ್. ಆ ತಂಡ ಆ ಥರದ್ದು ಸಿಗೋದು ಬಹಳ ಅಪರೂಪ. ಆ್ಯಂಡ್ ಆ ಥರದ್ದು ಸಿಕ್ಕಾಗೆಲ್ಲ ಟ್ರಸ್ಟ್ ಮೀ, ನಾನು ನನ್ನ ಎಕ್ಸ್ಪೀರಿಯೆನ್ಸ್, ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನೋಡಿದ್ದೀನಿ, ಅಷ್ಟು ಸಿನಿಮಾಗಳು ಗೆದ್ದಿದ್ದಾವೆ. ಏನಾಗಿರುತ್ತೆ ಅಲ್ಲಿ ಒಂದೇ ಇಂಟೆನ್ಷನ್ ಇರುತ್ತೆ, ಪ್ಯಾಷನ್ ಫಾರ್ ಸಿನಿಮಾ, ಲವ್ ಫಾರ್ ಸಿನಿಮಾ ಅಂತಿರುತ್ತೆ. ಅಂದರೆ ಇದು ಈ ಸಿನಿಮಾ ಇದೆ, ಇಲ್ಲಿ ನಾನು ಈ ಸಿನಿಮಾನ ಪ್ರೀತಿಸೋನಿದ್ದೀನಿ, ಇವರು ಸಿನಿಮಾನ ಪ್ರೀತಿಸೋರು ಇದ್ದಾರೆ, ಇವರು ಸಿನಿಮಾನ ಪ್ರೀತಿಸೋರು. ಸೊ ಕಾಂಟ್ರಿಬ್ಯೂಷನ್ ಎಲ್ಲನೂ ಒಂದು ಪ್ರಾಡಕ್ಟ್ ಇದೆ, ಒಂದು ಮಗುವಿದೆ ಅಂದಾಗ ಆಟೋಮೆಟಿಕ್ಲಿ ಒಬ್ರು ಲೈಕ್ ಮೈಂಡೆಡ್ನೆಸ್ ಅನ್ನೋದು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವ್ರು ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ಈಚ್ ಅದರ್. ಆ್ಯಂಡ್ ಅಲ್ಲಿ ಏನೂ ಈಗೋ ಇರಲ್ಲ. ನಾವು ಇವಾಗ ನಿಮ್ಮ ಮನೆಯಲ್ಲಿ ಅಣ್ಣ ತಂಗಿ ಅಂದರೆ ಯಾರಾದರೂ ಇರ್ತಾರೆ, ಅಥವಾ ನಿಮ್ಮ ತಂದೆ ತಾಯಿ ಅಂದರೆ ನಿಮಗೆ ಏನಾದರೂ ಹೇಳಿದಾಗ ನೀವು ಅದು ಈಗೋಯಿಂದ ತೊಗೊಳ್ಳಲ್ಲ. ಯು ನೋ ದ ಕನ್ಸರ್ನ್, ದ ಕೇರ್. ಸೊ ಇಲ್ಲಿ ಅದೇ ಆಗಿರೋದು. ಅಟ್ಮಾಸ್ಫಿಯರಲ್ಲಿ ಏನಾಗಿರುತ್ತೆ, ನಾವು ಬೇರೆ ಅನ್ಯತಾ ಭಾವನೆಯಿಂದ ಹೇಳ್ತಾರಲ್ಲ, ಅವ್ರಿಗೆ ಬೆನಿಫಿಟ್ ಆಗಬೇಕು ಇಲ್ಲ ಸಿನಿಮಾಗೆ ಬೆನಿಫಿಟ್ ಆಗಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀವಿ ಅನ್ನೋದು ಪರಸ್ಪರವಾಗಿ ಗೊತ್ತಿರುತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ಆ ವಿಷಯನ ತೊಗೊಳ್ತೀವಿ, ವಿ ವರ್ಕ್ ಫಾರ್ ದ್ಯಾಟ್, ರಿಸಲ್ಟ್ ದೊಡ್ಡದಾಗುತ್ತೆ. ಸೊ ವಿ ಆರ್ ಬ್ಲೆಸ್ಡ್. ಅಂದರೆ ಅಪರೂಪದ ಸಂಗತಿ ಆದ್ರೂ ನನಗೆ ಈ ಥರದ್ದು ಅವಕಾಶಗಳು ಸಿಕ್ಕಿದೆ, ಈ ಥರ ತಂಡಗಳಲ್ಲಿ ಕೆಲಸ ಮಾಡೋದಕ್ಕೆ. ಆ್ಯಂಡ್ ಪಾರ್ಟ್ನರ್ ಈಸ್ ಒನ್ ಸಚ್ ಫ್ಯಾಮಿಲಿ. ಸೊ ವೆರಿ ಹ್ಯಾಪಿ ವರ್ಕಿಂಗ್ ವಿತ್ ದ ಹೋಲ್ ಟೀಮ್. ಎಸ್ಪೆಷಲಿ ಡೈರೆಕ್ಟ್ರು ತುಂಬ ವರ್ಷಗಳಿಂದ ಪರಿಚಯ, ಡೈರೆಕ್ಟ್ರ್ ಮೇಲೆ ತುಂಬ ಪ್ರೀತಿ ಅಭಿಮಾನ ಇದೆ, ಅವ್ರು ಗೆಲ್ಲಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಆ್ಯಂಡ್ ವರ್ಕಿಂಗ್ ಅಲಾಂಗ್ ವಿತ್ ಬೃಂದಾ, ಅದು ಎಕ್ಸ್ಟ್ರೀಮ್ ಒಂದು ರೆಸ್ಪೆಕ್ಟ್ ಅವ್ರ ಮೇಲಿದೆ ನನಗೆ. ಬಿಕಾಸ್ ಆ್ಯಸ್ ಎ ಹೀರೋಯಿನ್, ದ ವೇ ಶಿ ಲವ್ಸ್ ಫಿಲ್ಮ್, ದ ವೇ ಶಿ ಹ್ಯಾಸ್ ಪ್ಯಾಷನ್ ಫಾರ್ ಮಾರ್ಕೆಟಿಂಗ್, ಪಬ್ಲಿಸಿಟಿ, ಸಿನಿಮಾ ಗೆಲ್ಲಬೇಕು ಅನ್ನೋದು, ಅದೂ ಅಪರೂಪ. ಒಂದು ಹೀರೋಯಿನ್ ಸಿನಿಮಾ ಮುಗಿಸಾದ್ಮೇಲೆ ನಾವು ಬರೀ ಪಬ್ಲಿಸಿಟಿ ಕರಿತೀವಿ ಬರ್ತೀವಿ, ಹಾಗಲ್ಲ. ಇಡೀ ಸಿನಿಮಾದ ಕೆಲಸ ನೀವು ಬಿಲೀವ್ ಇಟ್ ಆರ್ ನಾಟ್ ಅವ್ರ ಮನೆಯಲ್ಲೇ ನಡೆಯುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಅವ್ರ ಮನೆಯಲ್ಲೇ ಕೂತಿರ್ತೀವಿ, ಅವ್ರ ಮನೆಯಲ್ಲೇ ತಿಂಡಿ, ಕಾಫಿ, ಊಟ ಎಲ್ಲ ಅವ್ರ ಮನೆಯಲ್ಲೇ ನಡೆಯುತ್ತೆ. ಸೊ ಶಿ ಈಸ್ ಸೋ ಪ್ಯಾಷನೇಟ್. ನಮ್ಮೆಲ್ರಿಗೂ ಒಂದು ಚಿಕ್ಕ ಮಗು ಥರ ಅವ್ರು ಹೇಳಿದ್ದೆಲ್ಲ ಕೇಳ್ತೀವಿ, ನಾವು ಹೇಳಿದ್ದೆಲ್ಲ ಅವ್ರು ಕೇಳ್ತೀವಿ. ಒಂದು ಫ್ಯಾಮಿಲಿ ಎಲ್ಲರೂ ಅಲ್ಲಿ ಸೇರೋವಂಥ ಒಂದು ಸಿಚುಯೇಷನ್ಸ್ ಕ್ರಿಯೇಟ್ ಆಗಿರೋದು. ಇಟ್ಸ್ ಅಂದರೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ತಂಡದ ನಡುವೆ ಇಷ್ಟೊಂದು ಒಗ್ಗಟ್ಟಿದೆ ಅಂತ ನೀವು ಹೇಳ್ತಾ ಇರೋದು ಕೇಳಿದ್ರೇ ಒಂದು ರೀತಿಯಾಗಿ ಖುಷಿ ಆಗುತ್ತೆ. ಸಿನಿಮಾ ಕೂಡ ಗೆಲ್ಲಿ, ನಿಮಗೂ ಕೂಡ ಮತ್ತಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬರಲಿ ಅಂತ ನಾವು ಕೂಡ ನಮ್ಮ PNS ವಿಸ್ತಾರ ಕಡೆಯಿಂದ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಪಾರ್ಟ್ನರ್ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗುತ್ತೆ. ಆಲ್ರೆಡಿ ಒಂದು ಸಾಂಗ್ ಕೂಡ ರಿಲೀಸ್ ಆಗಿದೆ, ಇನ್ನೂ ಬೇರೆ ಬೇರೆ ಸಾಂಗ್ಗಳು ಬರೋದಿದೆ, ಸಿನಿಮಾ ಟ್ರೇಲರ್ ಕೂಡ ಬರೋದಿದೆ. ಅದೆಲ್ಲವನ್ನು ಕೂಡ ನಾವು ಎದುರು ನೋಡ್ತಾ ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಹರಿ ಜೊತೆ ರಕ್ಷಾ ಕೂರ್ಗ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.